ಎಲ್ಲರಿಗೂ ನಮಸ್ಕಾರ. ಈ ಒಂದು ಭಾಳ ಸೌಜನ್ಯಯುತವಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜನಪ್ರಿಯ ವಕೀಲರು, ಯಾಕೆಂದರೆ ನಾನೀಗ ನಿಂತಾಗ ಗಮನಿಸಿದಂಥ ಸಮಯದಲ್ಲಿ ನಾನು ಅನ್ನಿಸ್ತೆ ಮತ್ತು ಎಲ್ಲ ವರ್ಗದ ಜನರನ್ನು ಒಳಗೊಂಡು ಈ ವೇದಿಕೆಯಲ್ಲಿ ಸೈನ್ಯಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಮಾಜಿ ಸೈನಿಕರು, ಶಿವಕುಮಾರ ಸ್ವಾಮಿ ಬಳಗದ ಅಧ್ಯಕ್ಷರು, ಮತ್ತು ನಿವೃತ್ತ ಶಿಕ್ಷಕರು, ಮತ್ತು ವಿವಿಧ ಸಂಘಟನೆಗಳ ಅಧ್ಯಕ್ಷರು, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮುಂದೆ ಕೊಟ್ಟಿರ್ತಕ್ಕಂಥ ಬೆವರಿನ ದನಿಗಳು. ಯಾಕೆಂದರೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಿರಲಿಲ್ಲ. ನನಗೆ 12 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ ಹೊಳೆ ನರಸೀಪುರದಲ್ಲಿ. ಸ್ವಲ್ಪ ಬೈಯೋದಿದೆ. ನನ್ನನ್ನು ಒಂದೇ ಕಾರ್ಯಕ್ರಮಕ್ಕೆ ಕರೆಯೋದು, ಏಕೆಂದರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಕರೆದವ್ರನ್ನ ಯಾಕಪ್ಪ ಅವ್ರನ್ನ ಕರೆಸಿದ್ರಿ ಅಂತ. ಆದರೂ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ ಅಂದರೆ 2 ಕಾರಣ. ಒಂದು, ಆವರ್ತಿ ಮಾದೇವಪ್ಪ ಫೋನ್ ಮಾಡಿ, ಸರ್ ದಯವಿಟ್ಟು ನಾನು ಅವರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಪಿರಿಯಾಪಟ್ಟಣದವರಿಗೆ, ಅವ್ರು ಬೆಟ್ಟದಪುರ ಅಂತ ಹೇಳಲಿಲ್ಲ, ಪಿರಿಯಾಪಟ್ಟಣದಲ್ಲಿ ಕಾರ್ಯಕ್ರಮ, ಅವರಿಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮ ಹೆಸರು ಕೊಟ್ಟಿದ್ದೀನಿ ಸರ್ ಅಂತ ಹೇಳಿದ್ರು. ಇನ್ನೊಂದೇನು ಅಂದರೆ, ನೀವೆಲ್ಲ ಕಾರ್ಮಿಕರಾಗಿ ಯಾವ ಥರ ವಿಚಾರ ಮಾಡ್ಕೊಂಡಿದ್ದೀರೋ, ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ ನನಗೆ. ನಾನು ಸಹ 86ನೇ ಇಸ್ವಿನಲ್ಲಿ ಒಬ್ಬ ಕಾರ್ಮಿಕ. ಡೈರಿನಲ್ಲಿ ಆಗ ನಾನು 86ನೇ ಸಾಲಿನಲ್ಲಿ SLCನಲ್ಲಿ ಫಸ್ಟ್ ಕ್ಲಾಸು ಊರಲ್ಲಿ ಮೆರವಣಿಗೆ ಮಾಡಿದ್ರು. ಆದರೆ ಬಡತನದ ರೇಖೆಗಳು ಗೊತ್ತಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಬಡತನದಿಂದ ಡೈರಿಗೆ ಕ್ಯಾನ್ ತೊಳೆಯೋಕ್ಕೆ ಸೇರಿದೆ. SLC ಫಸ್ಟ್ ಕ್ಲಾಸ್ ಮಾಡಿದವನು ಡೈರಿನಲ್ಲಿ ಕ್ಯಾನ್ ತೊಳೆಯೋದು. ನನ್ನನ್ನು ಆಡಳಿತ ಮಾಡ್ತಕ್ಕಂಥವರು ಸೆಕ್ರೆಟರಿ ಆಗಿದ್ದರು, ಅವರು SLC ಫೇಲ್ ಆಗಿದ್ದರು. ನಾನು ಡೈಲಿ 25 ಕ್ಯಾನ್ ತೊಳೆಯೋದು. PUCಗೆ ಸೇರಿದೆ. PUCನಲ್ಲಿ ಬೇರೆ ಬೇರೆ ಸಂಘಟನೆಗಳಿದ್ದಾಗ ನಮ್ಮ ಲಾಯರ್ ಸಾಹೇಬರಿಗೆ ಗೊತ್ತಿರ್ಬೋದು, RV ಅಂತ ದೊಡ್ಡ ಲಾಯರ್ ಅವರು, ಈಗ ಚಾಮರಾಜನಗರದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಅವರ ಸಾಹಸಕ್ಕೆ ಹೋದಾಗ ಕಾನೂನುಗಳು ತುಂಬ ಗೊತ್ತಾಯ್ತವೆ. ಡೈರಿನಲ್ಲಿ ನಮಗೆ ಸಂಬಳ ಎಷ್ಟು ಅಂದರೆ 250 ರೂಪಾಯಿ. ಸುಮಾರು 450 ಸೊಸೈಟಿ ಇತ್ತು. ಆಗ ಚಾಮರಾಜನಗರ ಅಂತಕ್ಕಂಥದ್ದು ಮೈಸೂರು ಜಿಲ್ಲೆಗೆ ಸೇರಿಕೊಂಡು ಆಗ ಒಂದು ದೊಡ್ಡ ಸಂಘಟನೆ ಮಾಡಿದೆ. ದೊಡ್ಡವರಿದ್ದರು, ಯಾರ್ಯಾರೋ ಎಕರೆಗಟ್ಟಲೆ ಆಸ್ತಿ ಮಾಡ್ಕೊಂಡ್ರ ಡೈರಿ ಸೆಕ್ರೆಟರಿಗಳಿದ್ದರು. ನಾನು ಸಣ್ಣ ಹುಡುಗ, PUCನಲ್ಲಿ ಭಾಳ ಸ್ಟ್ರೆಂತ್ ಆಗಿ ಮುನ್ನುಗ್ತಿದ್ದವನು ಒಂದು ಸಂಘಟನೆ ಮಾಡಿದೆ. ಏನು ಸಂಘಟನೆ ಮಾಡಿದೆ ಅಂದರೆ, ಸೆಕ್ರೆಟರಿಗಳನ್ನ ಬಿಟ್ಟು ಆಳು ಪರೀಕ್ಷಕರು, ಗುಮಾಸ್ತರು ಮತ್ತು ಕ್ಯಾನ್ ತೊಳಿತಕ್ಕಂಥವ್ರು ಎಲ್ಲರೂ ಸೇರಿ ಒಂದು ಸಂಘವನ್ನು ಮಾಡಿ, ಅದು ಎಲ್ಲಿಗೆ ಬಂತು ಅಂದರೆ ಬಸವೇಗೌಡರು ಆಗ ಆಳು ಒಕ್ಕೂಟದ ಅಧ್ಯಕ್ಷರು. ದೊಡ್ಡ ಸಂಘಟನೆಯಾಗಿ 10,000 ಜನರನ್ನು ಗಾಂಧಿ ವೃತ್ತದಿಂದ ಹಳೆ DC ಆಫೀಸ್ಗೆ ಒಂದು ಮೆರವಣಿಗೆ ಮಾಡಿದೆ. ಪುನಃ ಬೆಳಿಗ್ಗೆಕ್ಕೆ ನನಗೆ ಒಂದು ನೋಟಿಸ್ ಬಂದಿತ್ತು. ಚಿಕ್ಕರಾಮಯ್ಯ ಅಂತೇಳಿ ಒಬ್ಬರು AM ಅವರು ನನಗೆ ನೋಟಿಸ್ ಕೊಟ್ಟರು, ಉತ್ತರ ಕೊಡಿ ಅಂತ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ಕಾರ್ಮಿಕನಾಗಿ ದುಡಿಯೋ ಕಾರಣ ಇಲ್ಲ, ನಾನು ಕಾರ್ಮಿಕ ದಿನಾಚರಣೆಗೆ ಮಾತಾಡೋಕ್ಕೆ ಹೋಗಬೇಕು ಅಂತ ಇಲ್ಲಿಗೆ ಬಂದಂಥದ್ದು. ಇವತ್ತು ನನಗೆ ತುಂಬ ಖುಷಿಯಾಯಿತು. ನಮ್ಮ ಸರ್ ಹೇಳಿದ್ರು ಭಾಳ ಜನ ಬರಬೇಕಾಗಿತ್ತು ಅಂತ. ಸಾಕು ಇಷ್ಟೇ ಜನ. ನೋಡಿ, ಒಂದು ಸಂಘದಲ್ಲಿ 50 ಜನ ಮೆಂಬರ್ ಇರ್ತಾರೆ, ಆದರೆ ಕೆಲಸ ಮಾಡ್ತಕ್ಕಂಥವ್ರು 5 ಜನ. ಆದರೆ 5 ಜನ ಮಾಡಿದಂಥ ಕೆಲಸ 50 ಜನಕ್ಕೆ ವರ್ಗ ಆಗುತ್ತೆ. ಹಾಗಂತ ನಾವು ಇನ್ನು 45 ಜನ ಬಿಡಬಾರ್ದು. ಇರಲಿ, ಅವರು ಖುಷಿಯಾಗಿರಲಿ, ಬರ್ತಾರೆ ಯಾವತ್ತರ ಒಂದಿನ. ಅದಕ್ಕೆ ಟೈಮ್ ಬರುತ್ತೆ, ಆ ಟೈಮನ್ನು ನಾವು ತಗೋಬೇಕು. ಇವತ್ತು ನಾನು ನಿಮಗೆ ಬರ್ತೇನೆ, ನನಗೆ ಭಾಳ ಸಂತೋಷ ಆಯಿತು. ಇವತ್ತು ಭಾಳ ಜನ ಯುವಕರು ಇದ್ದೀರಾ, ಭಾಳಷ್ಟು ಅವಕಾಶಗಳಿದ್ದಾವೆ ಕಾರ್ಮಿಕರಿಗೆ. ಅದನ್ನು ನಾವು ಚೆನ್ನಾಗಿ ಓದ್ಕೋಬೇಕು ಮತ್ತು ತಿಳ್ಕೋಬೇಕು. ಮತ್ತು ಏನು ಈಗ ಕಾನೂನು ಒಂದೇ ಒಂದು ನಮಗೆ ದಯವಿಟ್ಟು ಯಾವುದೇ ಪ್ರತಿಫಲವನ್ನು, ಮತ್ತು ನಾವು ಗಟ್ಟಿಯಾಗಬೇಕಾದ್ರೆ, ಮತ್ತು ನಾವು ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ನಮ್ಮ ಬುದ್ಧಿವಂತಿಕೆ ಮತ್ತು ಕಾನೂನು, ಈ ಎರಡೇ. ಬುದ್ಧಿವಂತಿಕೆ ಇದ್ದು ಕಾನೂನನ್ನು ಬಳಸ್ಕೊಂಡ್ರೆ ನಾವು ಗಟ್ಟಿಯಾಗಿ ನಿಂತು ನಮ್ಮ ಸಮಾಜವನ್ನು, ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬಹುದು. ಈ ದಿನ ಬಹಳ ಮಹತ್ವವಾದಂಥ ದಿನ. ಇವತ್ತು ವಿಶ್ವದಲ್ಲೇ ಕಾರ್ಮಿಕರು ಇದನ್ನು ಉತ್ಸವ ಅಂತ ಕರೀತಾರೆ, ಒಂದು ಆಚರಣೆ ಇದೆ. ನಾನು ಸ್ವಲ್ಪ ನಿಧಾನಕ್ಕೆ ಒಂದು 10-15 ನಿಮಿಷದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತೇನೆ. ನೋಡಿ, ಈ ಭೂಮಿ ಸೂರ್ಯನಿಂದ ಹೊಡೆದು ಬಂದುಬಿಡುತ್ತೆ. ಈ ಭೂಮಿ ಸೂರ್ಯನಲ್ಲಿ ಇದ್ದಂಥದ್ದು, ಅದು ಅಲ್ಲಿ ಭಾಳಷ್ಟು ವೈಪರೀತ್ಯ ಆಗುತ್ತೆ. ಅದು ಸೈನ್ಸು, ನಾನು ಮಾತಾಡೋದಿಲ್ಲ. ಅಲ್ಲಿಂದ ಹೊಡೆದು ಒಂದು ಭಾಗ ಆಗಿ ಬರುತ್ತೆ.
ಬಂದ ಮೇಲೆ ಈ ಅಂತರದಲ್ಲಿ, ಈಗ ಭೂಮಿ ಈ ಅಂತರದಲ್ಲಿ ಸೂರ್ಯನ ಸುತ್ತ ಸುತ್ತ ನಿಂತುಕೊಳ್ಳುತ್ತೆ. ಏನೂ ಇರೋದಿಲ್ಲ ಇಲ್ಲಿ, ಭಾಳಷ್ಟು ನೀರಿರುತ್ತೆ. ಈಗ ಗೊತ್ತು 70% ನೀರಿರುತ್ತೆ. ಆ ನೀರಿನಲ್ಲಿ ಸಸ್ಯರಾಶಿ ಉತ್ಪತ್ತಿ ಆಗುತ್ತೆ. ಅದು ಕೊಳಿತವೆ. ಕೊಲ್ತು ಏನಾಗುತ್ತೆ ಅಂದರೆ ಏಕಕೋಶ ಜೀವಿ ಅವೀವ ಅಂತ ಆಗುತ್ತೆ. ಆ ನಂತರ ಕೆಲವು ಪ್ರಾಣಿಗಳು ನೀರಿನಲ್ಲಿ ವಾಸಿಸುವಂಥ ಜಲಚರಗಳು ಅಂತ ಕರೀತಾರೆ. ಆ ಪ್ರಾಣಿಗಳಾಗ್ತವೆ. ಆ ಜಲಚರಗಳು ಏನು ಮಾಡ್ತವೆ, ಕೆಲವೊಮ್ಮೆ ಭೂಮಿಯ ಹತ್ತಿರಕ್ಕೆ ಬರ್ತವೆ. ನೀವು ಗೊತ್ತಿರ್ಬೋದು, ಕಪ್ಪೆ, ಹಾವು ಅಂತವು ದಡಕ್ಕೆ ಬರ್ತವೆ, ಹರಿದಾಡ್ತವೆ, ಸರೀಸೃಪಗಳಾಗ್ತವೆ. ಆಮೇಲೆ ಓಡಕ್ಕೆ ಪ್ರಯತ್ನ ಮಾಡ್ತವೆ. ಬೆನ್ನು ಮೂಳೆ ಬರುತ್ತೆ. ಕಶೇರುಕಗಳು ಮತ್ತು ಅಕ್ಕಶೇರುಕಗಳು ಅಂತ ಬೆನ್ನು ಮೂಳೆ ಇರ್ತಕ್ಕಂಥ ಪ್ರಾಣಿಗಳಾಗ್ತವೆ. ಹಾಗೆ ನಾನು ಹೇಳ್ತಾ ಇರೋದು 5,000 ವರ್ಷಗಳ ಹಿಂದಿನ ಕಥೆಯನ್ನ. ಹಾಗೆ ಬೆನ್ನು ಮೂಳೆ ಇರ್ತಕ್ಕಂಥ ಪ್ರಾಣಿಗಳು ಓಡಾಡಿ ನಂತರ ಗೆರಿಲ್ಲ ಆಗಿ ಆಮೇಲೆ ಚಿಂಪಾಂಜಿ ಆಗಿ ಮಾನವ ಆಗ್ತಾನೆ. ಮಂಗನಿಂದ ಮಾನವ ಎನ್ನುವಂಥ ಒಂದು ದೊಡ್ಡ ಪುಸ್ತಕ ಬರುತ್ತೆ ನಮಗೆ. ಆ ಮಾನವ ಏನು ಮಾಡ್ತಾನೆ ಅಂದರೆ ಹಾಗೆ ಬೇಟೆಯಾಡೋದು ಬಹಳ ಅವಶ್ಯಕತೆ. ಹಸಿವು, ನೀರು, ಗಾಳಿ ಆಟೋಮೆಟಿಕಾಗಿ ಸಿಗುತ್ತೆ. ನೀರು ತನ್ನಷ್ಟಕ್ಕೆ ತಾನೇ ಪ್ರಕೃತಿಯಲ್ಲಿ ಸಿಗುತ್ತೆ. ಆದರೆ ಆಹಾರ ಪ್ರಕೃತಿಯಲ್ಲಿ ಸಿಗುತ್ತೆ, ಹೇಗೆ ತಗೋಬೇಕು ಅನ್ನೋದು ಅವನ ಕೆಲಸ. ನಮಗೂ ಹಾಗೆ ಕೆಲಸ ಆಟೋಮೆಟಿಕಾಗಿ ಎಲ್ಲರಿಗೂ ಇದೆ, ಹೇಗೆ ಮಾಡಬೇಕು ಅನ್ನೋದೇ ಮುಖ್ಯ ಕಾರ್ಮಿಕರಿಗೆ. ಸೊ ಹಾಗಾಗಿ ಅದು ಆಟೋಮೆಟಿಕಾಗಿ ಸಿಗುತ್ತೆ. ಇದನ್ನು ಪಡಿಬೇಕಾದಾಗ ಅವನು ಬೇಟೆಯಾಡ್ತಾನೆ. ಬೇಟೆಯಾಡುವಂಥ ಸಮಯದಲ್ಲಿ ಹಸಿ ಮಾಂಸವನ್ನು ತಿಂತಾ ಇರ್ತಾನೆ, ಕೊಠರೆಗಳಲ್ಲಿ ಗುಹೆಗಳಲ್ಲಿ ಮಲಗ್ತಾ ಇರ್ತಾನೆ. ಕಾಲ ಕಳೆದಂತೆ ನೋಡಿ ಹೇಗೆ ಬೇಟೆ ಆಡುತ್ತಾ ಹೋಗ್ತಾನೆ, ಹಾಗೆ ಬೇಟೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದಕ್ಕೇನು ಮಾಡ್ತಾನೆ, ಆಯುಧಗಳನ್ನು ಬಳಸ್ತಾನೆ. ಹೀಗೆ ಬಳಸ್ತಾ ಅವನಿಗೆ ಬೆಂಕಿಯ ಉಪಯೋಗ ಗೊತ್ತಾಗುತ್ತೆ. ಹಸಿ ಮಾಂಸವನ್ನು ತಿಂತಾ ಇದ್ದವನು ಸುಟ್ಟ ಮಾಂಸವನ್ನು ತಿನ್ನೋದು ಪ್ರಯತ್ನ ಮಾಡ್ತಾನೆ. ಹಾಗೆ ಗುಹೆನಲ್ಲಿ ಪೊಟರೆನಲ್ಲಿ ವಾಸಿಸ್ತಕ್ಕಂಥವನು ಅಲೆದಾಡ್ತಾ ಇದ್ದವನು ಒಂದು ಕಡೆ ನೆಲೆ ನಿಲ್ತಾನೆ. ನೆಲೆ ನಿಂತಾಗ ನಮಗೆ ಬರ್ತಕ್ಕಂಥದ್ದೇ ವ್ಯವಸಾಯ ಅಂತಕ್ಕಂಥದ್ದು. ಬೆಳೆಯನ್ನು ಬೆಳೆದು ಆಹಾರವನ್ನು ತಿಂತಕ್ಕಂಥ ಪದ್ಧತಿ ಬರುತ್ತೆ. ಈ ಪ್ರಾಚೀನ ಕಾಲದಲ್ಲಿ ಏನಾಗುತ್ತೆ ಅಂದರೆ ಈ ಬೆಳೆಯನ್ನು ಬೆಳೀತಾ ಇರಬೇಕಾದ್ರೆ ವರ್ಗಗಳು ಉತ್ಪತ್ತಿ ಆಗ್ತವೆ. ವರ್ಗಗಳು, ವ್ಯವಸಾಯವನ್ನು ಯಾರು ಮಾಡ್ತಾರೆ, ದೇಶವನ್ನು ಯಾರು ಕಾಯ್ತಾರೆ, ದೇಶವನ್ನು ಯಾರು ರಕ್ಷಿಸ್ತಾರೆ, ಸೇವೆಯನ್ನು ಯಾರು ಮಾಡ್ತಾರೆ, ಈ ವರ್ಗಗಳು ಉತ್ಪತ್ತಿ ಆಗಿಬಿಡ್ತವೆ. ನಮ್ಮ ದುರದೃಷ್ಟ ಇವತ್ತು ಆ ವರ್ಗಗಳು ಜಾತಿಗಳಾಗಿ ಪರಿಣಮಿಸಿ ಇಡೀ ನಮ್ಮ ದೇಶವನ್ನೇ ಯಾವುದೋ ಒಂದು ದಿಕ್ಕಿಗೆ ನೂಗ್ತಾ ಇದ್ದಾವೆ. ಆ ಜಾತಿ ವಿಚಾರ ಮಾತಾಡೋದು ಬೇಡ ಈಗ ಅಂತ ನನ್ನ ಅನಿಸಿಕೆಯೊಂದಿಗೆ ಆ ವರ್ಗಗಳು ಮುಂದೆ ಕಸುಬನ್ನು ರೂಢಿಸ್ಕೊಳ್ತವೆ, ವೃತ್ತಿಯನ್ನು ರೂಢಿಸ್ಕೊಂಡ್ಬಿಡ್ತವೆ. ಹಾಗೆ ವೃತ್ತಿಯನ್ನು ರೂಢಿಸ್ಕೊಳ್ತಾ ಬಂದಾಗ ನಾಗರಿಕತೆ ಬೆಳೀತಾ ಹೋಗುತ್ತೆ. ಪ್ರಪಂಚದಲ್ಲಿ ಬಹಳಷ್ಟು ಬುದ್ಧಿವಂತ ನಾಗರಿಕತೆಗಳು ಇವತ್ತೇನು ನಾವೆಲ್ಲ ಯೂಸಿಡಿ ಅಂತ ಹೊಡೆದಾಡ್ತಾ ಇದ್ದೀವಿ, ಇದು ನಮ್ಮ ವೇದಗಳ ಕಾಲದಲ್ಲಿ ಇರುತ್ತೆ. ಒಂದು ತೊಟ್ಟು ಈ ಕೊಳಚೆ ನೀರನ್ನ ರಸ್ತೆಗೆ ಬಿಡ್ತಿರ್ಲಿಲ್ಲ, ಅವರು ಅಂಡರ್ಗ್ರೌಂಡ್ ಸಿಸ್ಟಮ್ನಲ್ಲಿ ಬಿಡ್ತಿದ್ರು. ನಾವು ಈಗ ಅದನ್ನ ತರಕಾಯ್ತಾ ಇಲ್ಲ. ಅಷ್ಟು ಬುದ್ಧಿವಂತ ನಾಗರಿಕತೆಗಳು ಬರ್ತವೆ. ಹೀಗೆ ನಾಗರಿಕತೆ ಬೆಳೆದಂತೆ ಜನಸಂಖ್ಯೆ ಜಾಸ್ತಿ ಆದಂತೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಆಹಾರದ ಬಗ್ಗೆ, ನಮ್ಮ ಬೆಳವಣಿಗೆಯ ಬಗ್ಗೆ ಗುದ್ದಾಟಗಳು ಪ್ರಾರಂಭ ಆಗ್ತವೆ. ಆ ಗುದ್ದಾಟಗಳ ಪ್ರಾರಂಭ ಏನಿದೆ ಅದು ನಮ್ಮ ಶಕ್ತಿಯನ್ನು ತೊಡಗಿಸ್ತಾ ಹೋಗ್ತೇವೆ. ಆ ಶಕ್ತಿಯ ತೊಡಗಿಸಿದಂತ ಪ್ರತಿಫಲವೇ ಆ ಕಾರ್ಮಿಕರ ಒಂದು ಶಕ್ತಿ, ಆ ಕಾರ್ಮಿಕರ ಶಕ್ತಿ. ಕಾರ್ಮಿಕ ಇಲ್ಲದೆ ಏನನ್ನೂ ಮಾಡೋಕ್ಕಾಗೋದಿಲ್ಲ. ಇದು ಎಲ್ಲೂ ಬರುತ್ತೆ. ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಕಾರ್ಮಿಕರ ವಿಚಾರವನ್ನು ಓದಿದ್ರೆ ಅಮೆರಿಕದಲ್ಲಿ ಆಫ್ರಿಕಾದಿಂದ ಒಂದು ಹಡಗಿನಲ್ಲಿ ಒಂದೇ ಬಾರಿಗೆ 5,000 ಜನರನ್ನ ತುಂಬ್ಕೊಂಡ್ಬರ್ತಾರೆ. 5,000 ಜನರನ್ನ ತುಂಬ್ಕೊಂಡ್ಬಂದು ಅಮೆರಿಕದಲ್ಲಿ ದೊಡ್ಡ ಎಸ್ಟೇಟ್ ಓನರ್ ಇರ್ತಾರೆ. ದೊಡ್ಡ ಎಸ್ಟೇಟ್ ಓನರ್ ಅಂದ್ರೆ 100 ಎಕರೆ 200 ಎಕರೆ ಇಲ್ಲ, 1000 ಎಕರೆ. ಆ 1000 ಎಕರೆಗೂ ಒಂದು ಬೌಂಡ್ರಿ ಮಾಡಿರ್ತಾರೆ. ಒಂದು ದೊಡ್ಡ ಗೇಟ್ ಇರುತ್ತೆ. ಆ ಗೇಟ್ ಒಳಗಡೆ ಒಬ್ಬ ಬ್ರೋಕರ್, ನಾವೀಗೇನು ಏಜೆಂಟ್ ಅಂತ ಕರಿತೀವಿ, ಒಬ್ಬ ಬ್ರೋಕರು 5,000 6,000 ಈ ಕರಿಯರನ್ನ ದುಡಿಮೆ ಮಾಡೋರನ್ನ ಕರ್ಕೊಂಡ್ಬಂದು ಆ ಗೇಟ್ ಒಳಗಡೆ ಬಿಟ್ಬಿಟ್ರೆ ಮುಗೀತು. ಅವರೆಲ್ಲ ಸಾಯೋವರೆಗೂ ಅಲ್ಲೇ ದುಡ್ದು ಸಾಯೋದು. ಇದು ಕಾರ್ಮಿಕರ ಇತಿಹಾಸ. ಇವತ್ತಿಗೂ ಸಹ ನಿಂತಿರೋ ಬಿಡ್ತೀರೋ, ಇದಕ್ಕೆ ಹೋರಾಟವನ್ನ ಮಾಡಿದಂತ ಈ ಕಪ್ಪು ಜನಾಂಗದ ದುಡಿಮೆಗೋಸ್ಕರ, ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡಿದಂತ ನೆಲ್ಸನ್ ಮಂಡೇಲಾ ಅಂತ ಹೆಸರು ಕೇಳಿರ್ಬೇಕು. ಆಫ್ರಿಕಾದಲ್ಲಿ ಆಟೋದಲ್ಲಿ ಜನ ಹೋಗ್ತಾ ಇದ್ರೆ ಅಲ್ಲೊಂದು ಸ್ಮಾರಕ ಕಾಣ್ತಾ ಇರುತ್ತೆ. ಅದಕ್ಕೆ ನಿಲ್ಸಿ ಕೈ ಮುಗಿದು ಹೋಗ್ತಾರಂತೆ ಆ ಜನ. ಯಾಕೆ ಅಂದ್ರೆ ಅದೇ ನೆಲ್ಸನ್ ಮಂಡೇಲಾ ಅವರು ನಮಗೋಸ್ಕರ, ನಮ್ಮ ಬೆವರಿಗೋಸ್ಕರ, ಈ ಕಪ್ಪು ಜನಾಂಗದ ಕಾರ್ಮಿಕರಿಗೋಸ್ಕರ 22 ವರ್ಷ 6 ತಿಂಗಳು ಜೈಲಿನಲ್ಲಿ ಇರ್ತಾರೆ. ಅದಕ್ಕೆ ಆ ಜೈಲನ್ನು ಅವರು ದೇವಾಲಯ ಅಂತ ಕೈ ಮುಗಿದು ಹೋಗ್ತಾರೆ. ನೋಡಿ ಎಷ್ಟು ಮಟ್ಟಿಗೆ ನಾವು ಇಲ್ಲಿ ಒಬ್ಬರು ನೆನಪಬೇಕಾಗತ್ತೆ. ನಮ್ಮ ದೇಶದಲ್ಲೂ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡಿದಂತ, ಕಾರ್ಮಿಕರಿಗೆ ಹಲವಾರು ಸವಲತ್ತುಗಳನ್ನು ಕೊಟ್ಟಂತವರಿಗೆ ನಾನು ಮುಂದೆ ಮಾತಾಡ್ತೇನೆ. ಸೊ ಹೀಗೆ ಕಾರ್ಮಿಕರು ಬರ್ತಾ ಎಲ್ಲಿ ಬರುತ್ತೆ ಅಂದ್ರೆ 12ನೇ ಶತಮಾನದಲ್ಲಿ ಬ್ರಿಟಿಷ್ ದೇಶಕ್ಕೆ ಬರುತ್ತೆ.
ಅಲ್ಲಿ ಮ್ಯಾಗ್ನೆಟಾ ಕಾಯ್ದೆ ಅಂತ ಒಂದು ಬರುತ್ತೆ. ಈಗ ನಮ್ಮ ಲಾಯರ್ ಸಾಹೇಬರು ಗೊತ್ತದ್ದು, ಮ್ಯಾಗ್ನೆಟಾ ಕಾಯ್ದೆಯಿಂದನೇ ನಮ್ಮ ಸಂವಿಧಾನಗಳೆಲ್ಲ ಇರೋದು. ಪ್ರಪಂಚದ ಎಲ್ಲ ದೇಶದ ಸಂವಿಧಾನವೂ ಸಹ ಆ ಮ್ಯಾಗ್ನೆಟಾ ಕಾಯ್ದೆ ಅಂತಕ್ಕಂಥದ್ರ ಮೂಲಕನೇ ಬಂದು ಅದೆಲ್ಲ ಬದಲಾವಣೆ ಆಗಿ ಇವತ್ತು ನಮಗೆ ಪ್ರಜಾಪ್ರಭುತ್ವ ಬಂದಿದೆ. ಅಲ್ಲಿಂದ ನಂತರ ನಮಗೆ ವಿಶೇಷವಾಗಿ ಕಾರ್ಮಿಕರನ್ನ ಗುರುತಿಸ್ತಕ್ಕಂಥದ್ದು ಎಲ್ಲಿ ಅಂದರೆ ಫ್ರಾನ್ಸ್ನಲ್ಲಿ 1789ರಲ್ಲಿ ಫ್ರಾನ್ಸ್ನಲ್ಲಿ ಒಂದು ದೊಡ್ಡ ಹೋರಾಟ ಆಗುತ್ತೆ. ಎಂಥ ಹೋರಾಟ ಅಂದರೆ, ನೀವು 50 ಎಕರೆ ಭೂಮಿ ಇದ್ದು ಉಳೋದು, ನೀವು ದುಡಿಯೋದು, ದುಡ್ದನ್ನೆಲ್ಲ ತಗೊಂಡೋಗಿ ಯಾರಿಗೂ ಹಾಕೋದು, ಮತ್ತು ನಿಮ್ಗೇನು? ಹಾಗೆ ನಮ್ಮಲ್ಲಿ ಇರುತ್ತೆ, ನಮ್ಮಲ್ಲಿ ಜೀತ ಪದ್ಧತಿ ಅಂತ ಇರುತ್ತೆ. ನಮ್ಮಲ್ಲಿ ಜೀತ ಪದ್ಧತಿ ಹೇಗಿರುತ್ತೆ ಅಂದರೆ, ವರ್ಷಕ್ಕೆ 2 ಸೆಟ್ ಬಟ್ಟೆ, ಒಂದು ಕಂಡ್ಗ ಅಂತ ಹೇಳ್ತಿದ್ರು, ನಿಮ್ಗೆ ಗೊತ್ತಾಗುತ್ತೇನೋ. ಒಂದು ಕಂಡ್ಗ ಅಂದರೆ 90 ಸೇರು ಅಥವಾ 95 ಸೇರು ಬರುತ್ತೆ ಒಂದು ಚೀಲದಲ್ಲಿ. ಒಂದು ಕಂಡ್ಗ ಜೋಳ ಅಥವಾ ರಾಗಿ. ಇಡೀ ಮಗ 24 ಗಂಟೆ ಅಲ್ಲೇ ಇರಬೇಕು. ಮತ್ತೆ ಈ 24 ಗಂಟೆ ನಮ್ಮ ಪ್ರಜಾಪ್ರಭುತ್ವ ಹೆಂಗೆ ಕೊಟ್ಟಿದೆ ಅಂತ ಮುಂದೆ ಹೇಳ್ತೀವಿ. ಸೊ ಹೀಗೆ ಜೀತ ಪದ್ಧತಿ ಫ್ರಾನ್ಸ್ನಲ್ಲಿ 1789ರಲ್ಲಿ ದೊಡ್ಡ ಹೋರಾಟ, ಭೂ ಮಾಲೀಕರ ವಿರುದ್ಧವಾಗಿ ಹೋರಾಟ, ಕಾರ್ಮಿಕರ ಹೋರಾಟ, ರೈತರ ಹೋರಾಟ, ಹೀಗೆ ಹೋರಾಟ ನಡೆದು ಬದಲಾವಣೆಯಾಗಿ